ಸೆಲ್ಫಿ ವಿಡಿಯೋ ಮಾಡಿ ಪತ್ನಿಯ ಬರ್ಬರ ಕೊಲೆ ಮಾಡಾಗಿದೆ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಇದೀಗ ಕೊಂದಿರುವಂತಹ ಪಾಪಿ ಪತಿ. ಬೆಂಗಳೂರಿನ ಮಹದೇವಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 9 ಗಂಟೆ ವೇಳೆಗೆ ನಡೆದಿರುವಂತಹ ಭೀಕರ ಹತ್ಯೆ. ಇನ್ನು ಬೇರೆ ಯಾರೂ ಅಲ್ಲ, ಖುದ್ದು ಪತಿಯೇ ಪತ್ನಿಯ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಹೋಮ್ ಗಾರ್ಡ್ ಆಗಿದ್ದಂತಹ ಪತ್ನಿ ಮಂಜುಳಾ ಕೊಲೆ ಆಗಿದೆ. ಪಾಪಿ ಪತಿ ಪ್ರದೀಪ್ ಎಂಬಾತನಿಂದ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೃತ್ಯಕ್ಕೂ ಮೊದಲು ಕೊಲೆ ಮಾಡೋದಾಗಿ ವಿಡಿಯೋ ಕೂಡ ಮಾಡಿದ್ದಾನಂತೆ. ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೀಗೆ ಸೆಲ್ಫಿ ವಿಡಿಯೋ ಮಾಡಿ ಕೊಲೆ ಮಾಡಿದ್ದಾನ ಅನ್ನುವಂಥದ್ದು ಈಗ ಅನುಮಾನ ಬರ್ತಾ ಇದೆ. ಸೆಲ್ಫಿ ವಿಡಿಯೋ ಮಾಡಿ ಖುದ್ದು ಪತ್ನಿಯನ್ನೇ ಹತ್ಯೆ ಮಾಡಿದ್ದಾನೆ ಖುದ್ದು ಪತಿ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಬಲಿ ತಗೊಂಡಿದ್ದಾನೆ ನೋಡಿ. ಅದು ಕೂಡ ಮೊದಲನೇದಾಗಿ ವಿಡಿಯೋ ಮಾಡ್ತಾನೆ, ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ದಾನಂತೆ ಈ ಪಾಪಿ. ಬೆಂಗಳೂರಿನ ಮಹದೇವಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 9 ಗಂಟೆ ವೇಳೆಗೆ ನಡೆದಿರುವಂತಹ ಒಂದು ಭೀಕರ ಕೊಲೆ ಇದು. ಹೋಮ್ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಪತ್ನಿ ಮಂಜುಳಾ ಖುದ್ದು ಪತಿಯೇ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಪಿ ಪತಿ ಪ್ರದೀಪ್ ಎಂಬಾತನಿಂದ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೃತ್ಯಕ್ಕೂ ಮೊದಲೇ ಈತ ಕೊಲೆ ಮಾಡೋದಾಗಿ ವಿಡಿಯೋ ಕೂಡ ಮಾಡಿದ್ದಾನಂತೆ. ಇನ್ನು ಏನ್ ಮನಸ್ಥಿತಿ ಇರ್ಬೋದು ಇವ್ರದೆಲ್ಲ ಯೋಚನೆ ಮಾಡಿ. ಮೊದಲನೇದಾಗಿ ಈತನೇ ಬೆಟ್ಟಿಂಗ್ ಚಟದಲ್ಲಿ ಬಿದ್ದಿರ್ತಾನೆ, ಅದರ ಜೊತೆಗೆ ಈ ತರ ವಿಡಿಯೋ. ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಅದರಿಂದ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ನನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತ ಹೇಳಿದ್ರೆ, ದುಡ್ಡು ಅನ್ನೋದು ಇಷ್ಟು ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಅದೇ ದುಡ್ಡಿಂದ ನನ್ನ ಜೀವನ ಹಾಳಾಗೋಯ್ತು. ಯಾಕೆ ಅಂತ ಹೇಳ್ತೀನಿ. ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ.